ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಈ ದಿನ ನಾನು 3ನೇ ತರಗತಿಯ ಮ್ಯಾಥ್ಸ್ ಮೇಳ ಹೊಸ ಟೆಕ್ಸ್ಟ್ ಬುಕ್, ಇದು ಬೈಲಿಂಗ್ವೆಲ್ ಶಾಲೆಗಳಿಗೆ ಬಂದಿರುವಂತಹ ಹೊಸ ಟೆಕ್ಸ್ಟ್ ಬುಕ್ ಮ್ಯಾಥ್ಸ್ ಮೇಳ ಟೆಕ್ಸ್ಟ್ ಬುಕ್ ಆಫ್ ಮ್ಯಾಥಮ್ಯಾಟಿಕ್ಸ್ ಫಾರ್ ದ ಕ್ಲಾಸ್ 3 ಇಂಗ್ಲಿಷ್ ಆ್ಯಂಡ್ ಕನ್ನಡ ಬೈಲಿಂಗ್ವೆಲ್. ಇಟ್ಸ್ ರಿವೈಸ್ಡ್ ಸಿಲೆಬಸ್ 2026 ಮತ್ತು 27ಕ್ಕೆ ಬಂದಿರುವಂತಹ ಒಂದು ಹೊಸ ಸಿಲೆಬಸ್ ಆಗಿದೆ. ಇದರೊಳಗಡೆ ಮೊದಲನೇ ಚಾಪ್ಟರ್ ಆಗಿರುವಂತಹ ವಾಟ್ ಈಸ್ ಇನ್ ಅ ನೇಮ್, ಹೆಸರಿನಲ್ಲಿ ಏನಿದೆ. ಸೊ ಮೋಸ್ಟ್ಲಿ ನಾನು ಈ ಒಂದು ಎಕ್ಸ್ಪ್ಲನೇಷನ್ ಬೇಡ ಅನ್ಕೊಂಡಿದ್ದೀನಿ, ಯಾಕಂತಾದರೆ ಇದರ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ನೀಡಿದೆ ಅಲ್ಲಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಇಲ್ಲಿ. ಸೊ ಎಷ್ಟು ಕೌಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೋರಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅವನು ವಾಪಸ್ ಬಂದಾದ್ಮೇಲೆ ಎಷ್ಟು ಕೌಗಳಿರತ್ತಪ್ಪ ಅಂತ ಅಂದರೆ ಇಲ್ಲಿ ಎಣಿಸಬಹುದು. ಇದು ಒಂದೊಂದು ಕೌಗೆ ಅಂತ ಹೇಳ್ಬಿಟ್ಟು. ಸೊ 47 ಕೌಸ್ಗಳಿರುತ್ತೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ದೇಬಾ ಮತ್ತೆ ದೀಪ್ರಂತೆ ಗುರುತು ಹಾಕುವ ಮೂಲಕ ತನ್ನ ಹಸುಗಳು ಮತ್ತು ಕುರಿಗಳ ಮೇಲೆ ನಿಗಾ ಇಡಲು ಹೇಮಂತ್ಗೆ ಸಹಾಯ ಮಾಡಿ. ಹೇಮಂತ್ ಹತ್ರ 36 ಕೌಗಳಿದಾವಂತೆ, 23 ಶೀಪ್ಗಳಿದಾವಂತೆ. ಸೊ ಈ ಕೌಗಳನ್ನು ಈ ರೀತಿಯಾಗಿ 36 ತೋರಿಸಿ, 23 ಶೀಪ್ ಈ ರೀತಿಯಾಗಿ ತೋರಿಸಿ. ಓಕೆ, ಫೈನ್. ನೆಕ್ಸ್ಟ್ ಲೆಟಸ್ ಡೂ, ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಶನ್ ಆನ್ಸರ್ಸ್ ಇದು. ಲೆಟಸ್ ಡೂ ಅಂತ ಇದ್ರೆ ನೆನ್ಪಿಟ್ಕೊಳ್ರಿ, ಅಭ್ಯಾಸದ ಪ್ರಶ್ನೆಗಳು ಅಂತ ಹೇಳ್ಬಿಟ್ಟು. ಸಮ್ ಎನಿಮಲ್ಸ್ ಅಂಡ್ ದ ಬರ್ಡ್ಸ್ ಗಾಟ್ ಟುಗೆದರ್ ಟು ಪ್ಲೇ ಅ ಗೇಮ್. ಕೆಲವು ಪ್ರಾಣಿಗಳು ಪಕ್ಷಿಗಳು ಆಟವಾಡಲು ಸೇರಿದವೆ. ಅವರು 2 ತಂಡಗಳನ್ನು ಮಾಡಲು ಬಯಸಿದ್ರು. ಮೊದಲ ನಾಯಕರು ಅತಿ ಉದ್ದದ ಹೆಸರನ್ನ, ಅಂದ್ರೆ ಹೆಚ್ಚು ಅಕ್ಷರಗಳನ್ನ ಹೆಸರಿನಲ್ಲಿ ಹೊಂದಿರೋರು ಅಂತ. ಸೊ ಇಲ್ಲಿ ಇಷ್ಟೇ, ಇಲ್ಲಿ ಎಲ್ಲ ಅನಿಮಲ್ಸ್ಗಳ ಹೆಸರುಗಳನ್ನು ಕೂಡ ಅತಿ ಉದ್ದದ ಹೆಸರು ಅಂತ ಅಂದ್ರೆ ಲೆಟರ್ಸ್ ಜಾಸ್ತಿ ಇರಬೇಕು. ಕನ್ನಡದಲ್ಲ, ಇಂಗ್ಲಿಷ್ ಲೆಟರ್ಸ್ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಗೋಟ್ GOAT 4 ಅಕ್ಷರ ಇದೆ. ಸ್ನೇಕ್ 1 2 3 4 5. ಡಾಗ್ ಓನ್ಲಿ 3 letters ಆರ್ ದೇರ್. ದೆನ್ ಲಯನ್ 4. ಸೊ ಮಂಕಿ 1 2 3 4 5 6 ಇದೆ. ಸೊ ಎಲಿಫೆಂಟ್ ಅನ್ನ ನೋಡೋಣ, 1 2 3 4 5 6 1 2 3 4 5 6 7 8 ಇದೆ. ಸೊ ಇಲ್ಲಿ ಲೀಡರ್ ಯಾರಾಗಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಟೀಮಲ್ಲಿ ಎಲಿಫೆಂಟ್ ಆಗತ್ತಂತೆ, ಉದ್ದದ ಹೆಸರು. ಓಕೆ, ಲೆಟರ್ ಕೌಂಟ್ 8 ಇದೆ. ಅದೇ ಸೆಕೆಂಡ್ ಟೀಮಿಗೆ ಶಾರ್ಟೆಸ್ಟ್ ನೇಮ್ ಇರೋರಾಗಬೇಕಂತೆ. ಎಲ್ಲಕ್ಕಿಂತ ಕಡಿಮೆ ಇರೋದು ಆಕ್ಸ್, 2 ಲೆಟರ್ಸ್ ಅನ್ನ ಹೊಂದಿದೆ, ಅದೇ 2 ಅಂತ ಹೇಳಿ ಬರ್ತದೆ. ನೆಕ್ಸ್ಟ್ ಇದನ್ನ ಕನ್ನಡದಲ್ಲೇ ಕೊಟ್ಟಿದ್ದಾರೆ, ಹಾಗಾಗಿ ಒಂದ್ ಕಡೆ ಅಷ್ಟೇ ಎಂಟ್ರಿ ಮಾಡಿದ್ದೀನಿ. ಓಕೆ, ಇಲ್ಲಿ ಮೈ ನೇಮ್ ಈಸ್ ಲಾಂಗರ್, ಮಹೇಶ್ 6, ಕಾರ್ತಿಕ್ ಸಹ 6 ಇದೆ. ಸೊ ಹೂ ಹ್ಯಾಸ್ ಎ ಲಾಂಗರ್ ನೇಮ್? ಬೋತ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್, ದಟ್ ಈಸ್ 6 ಅಲ್ವಾ? ಇಬ್ರು ಸೇಮ್ ಅಕ್ಷರಗಳನ್ನ ಹೊಂದಿದೆ. ರೈಟ್ ಡೌನ್ ದ ನೇಮ್ಸ್ ಆಫ್ ದ ನೇಮ್ಸ್ ಆಫ್ ಯುವರ್ ಫ್ರೆಂಡ್ಸ್ ಇನ್ ದ ಸ್ಪೇಸಸ್ ಗಿವನ್ ಬಿಲೋ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಹೆಸರುಗಳನ್ನ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಇದೆ, ಅದನ್ನ ಅಟೆಂಡ್ ಮಾಡಿ ಎಂದಿದ್ದಾರೆ. ನಾನು ರಾಹುಲ್, ರಿಯಾ, ಅನಿಲ್, ಸ್ನೇಹ, ಅರ್ಜುನ್, ಕಾವ್ಯ, ನಿಶಾ, ರೋಹಿತ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗಳ ಹೆಸರುಗಳನ್ನ ಬರ್ದಿದ್ದೀನಿ. ಸೊ ಇದು ಯಾಕೆ ಟಿಕ್ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಕ್ವಶನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಟಿಕ್ ದ ರೈಟ್ ಮಾರ್ಕ್ ದ ಲಾಂಗೆಸ್ಟ್ ನೇಮ್ಸ್ ಅಂಡ್ ಕ್ರಾಸ್ ದ ಶಾರ್ಟೆಸ್ಟ್ ನೇಮ್. ಲಾಂಗೆಸ್ಟ್ ನೇಮ್ಸ್ ಯಾವುದು? ರಾಹುಲ್ 1 2 3 4 5 ಇದೆ. ಸ್ನೇಹ 5 ಲೆಟರ್ಸ್, ಅರ್ಜುನ್ 5 ಲೆಟರ್ಸ್, ಕಾವ್ಯ 5 ಲೆಟರ್ಸ್, ರೋಹಿತ್ 5 ಲೆಟರ್ಸ್. ಶಾರ್ಟೆಸ್ಟ್ ನೇಮಿಗೆ ಕ್ರಾಸ್ ಮಾಡಿ ರಿಯಾ, ಅನಿಲ್, ನಿಶಾ. ಓಕೆ, ನೆಕ್ಸ್ಟ್ ರೈಟ್ ದ ಸ್ಟಾರ್ಟಿಂಗ್ ಲೆಟರ್ ಆಫ್ ಯುವರ್ ನೇಮ್. ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ನ ಬರಿಬೇಕಂತೆ. ನೀವು ಪ್ರಿಯಾ ಆದ್ರೆ ಪಿ ಬರೀರಿ, ರಿಯಾ ಆದ್ರೆ ಆರ್ ಬರೀರಿ, ರಾಹುಲ್ ಆದ್ರೆ ಆರ್, ರಾಜ್ ಆದ್ರೆ ಆರ್, ಅಥವಾ ಭಕ್ತಿ ಆದ್ರೆ ಬಿ. ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಬರೀರಿ. ಕೌಂಟ್ ಆಲ್ ದ ನೇಮ್ಸ್ ದಟ್ ಹ್ಯಾವ್ ದ ಸೇಮ್ ಸ್ಟಾರ್ಟಿಂಗ್ ಲೆಟರ್ ಆಸ್ ಯುವರ್ಸ್. ನನ್ನ ತರ ಆರ್ ಅಂತ ಬರ್ದಿದ್ದೇನಲ್ವಾ? ಸೊ ಇಲ್ಲಿ ಆರ್ ಅಂತ ಹೇಳ್ಬಿಟ್ಟು ಮತ್ತೆ ಯಾರ್ಯಾರ್ದಿದೆ? ರಾಹುಲ್ ಇದೆ, ರಿಯಾ ಇದೆ. ಓಕೆ, ನೆಕ್ಸ್ಟ್ 3 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸೇರಿಸಿ. ಓಕೆ, ವಿಚ್ ಸ್ಟಾರ್ಟಿಂಗ್ ಲೆಟರ್ ಇಸ್ ದ ಮೋಸ್ಟ್ ಯೂಸ್ಡ್? ಕೌಂಟ್ ದ ನೇಮ್ಸ್ ದಟ್ ಬಿಗಿನ್ ವಿತ್ ಇಟ್. ಸೊ ಜಾಸ್ತಿ ಯಾವ ಒಂದು ಲೆಟರ್ ಯೂಸ್ ಆಗಿದೆ ಅಂತ ಅಂದ್ರೆ ರಾಹುಲ್, ರಿಯಾ, ರೋಹಿತ್. ಓಕೆ, ಆರ್ ಆರ್ ಆರ್. ಸೊ 3 ಜನ ಸೇಮ್. ಕೌಂಟ್ ದ ನೇಮ್ಸ್ ವಿತ್ ದ ಸೇಮ್ ಎಂಡಿಂಗ್ ಲೆಟರ್ಸ್. ಈಗ ಎಂಡಿಂಗ್ ಲೆಟರ್ಸ್ ಯಾರ್ದಾದ್ರು ಅಂದ್ರೆ ರಾಹುಲ್ ಮತ್ತೆ ಅನಿಲ್, LL ಎಂಡ್ಸ್ ವಿತ್ ದ ಎಲ್. ರಿಯಾ, ಸ್ನೇಹ, ಕಾವ್ಯ, ನಿಶಾ ಎಂಡ್ಸ್ ವಿತ್ ದ ಎ ದಿಂದ ಎಂಡ್ ಆಗಿದೆ. ಎಂಡಿಂಗ್ ಲೆಟರ್ ಅನ್ನ ಬರಿಬೇಕಂತೆ. ಓಕೆ, ನೆಕ್ಸ್ಟ್ ರೈಟ್ ದ ಲೆಟರ್ಸ್ ದಟ್ ಆರ್ ನಾಟ್ ದ ಸ್ಟಾರ್ಟಿಂಗ್ ಲೆಟರ್ ಆಫ್ ಎನಿ ನೇಮ್. ಈಗ ನಾವು ಬರ್ದಿದ್ದೀನಲ್ಲ ಅದ್ರೊಳಗಡೆ, ನೀವು ಬರ್ದಿದ್ರೊಳಗಡೆ ನೀವು ಚೆಕ್ ಮಾಡಬೇಕಾಗತ್ತೆ. ಬಿ ದಿಂದ ನಾನು ಯಾವ ಲೆಟರ್ ಬರ್ದಿಲ್ಲ. C D E F G H I J L M. K ದಿಂದ ಬರ್ದಿದ್ದೀನಿ ಕಾವ್ಯ, L M. N ಇಂದ ಬರ್ದಿದ್ದೀನಿ ನಿಶಾ, O P Q. R ಇಂದ 3 ಹೆಸರು ಬರ್ದಿದ್ದೀನಿ, T U V W X Y Z. ಇದರಿಂದ ನಾನು ಯಾವ ಹೆಸರುಗಳನ್ನ ಬರ್ದಿಲ್ಲ. ಇದನ್ನ ನೀವು ಯಾವ ಒಂದು ಹೆಸರುಗಳನ್ನ ಬರೀತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಫೈನ್. ನೆಕ್ಸ್ಟ್ 4ನೇದು
ಇಲ್ಲಿ ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ. ಇಲ್ಲಿ 1 2 3 ಎಲ್ಲ ಬರೆದಿದ್ದಾರೆ, 4 5 6. ಸೊ ಕೆಲವೊಂದು ಸಂಖ್ಯೆಗಳನ್ನು ಬರೆದಿದ್ದಾರೆ. ತೇಜಿ ಮೇಕ್ಸ್ ಹರ್ ರೋಲ್ ನಂಬರ್ 43 ಲೈಕ್ ದಿಸ್, ಇಟ್ಸ್ ನಂಬರ್ ನೇಮ್ ಹ್ಯಾಸ್ 10 ಲೆಟರ್ಸ್. ಓಕೆ, ಯಾವ ರೀತಿಯಾಗಿ ಬರೆದಿದ್ದಾಳೆ ಅಂತ ಹೇಳ್ಬಿಟ್ಟು 43ಯಲ್ಲಿ 10 ಲೆಟರ್ಸ್ಗಳಿಂದ 1 2 3 4 5 6 7 8 9 10 ಲೆಟರ್ಸ್ ಇದೆ. ಸೊ ಅದೇ 17ನಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು ನಾವು. ಇಟ್ಸ್ 1 2 3 4 5 6 7 8 9 ಲೆಟರ್ಸ್ ಆಗಿದೆ. ಓಕೆ, ಸೊ ಇದೇ ಕನ್ನಡದಲ್ಲಿದೆ. ನೆಕ್ಸ್ಟು, ನಿನ್ನ ಒಂದು ರೋಲ್ ನಂಬರಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತ ಹೇಳ್ಬಿಟ್ಟು ಬರೀರಿ. ಮೈ ರೋಲ್ ನಂಬರ್ ಇಸ್ 15 ಹ್ಯಾಸ್ ಅ 7 ಲೆಟರ್ಸ್. ಓಕೆ, ನಿಮ್ಮದು 23 ಆಗಿದ್ರೆ, 8 ಆಗಿದ್ರೆ, 1 ಇದ್ರೆ ಅಥವಾ 3 ಇದ್ರೆ, ಸೊ ನಿಮ್ಮ ಲೆಟರ್ಸಲ್ಲಿ 3ಯಲ್ಲಿ ಎಷ್ಟು ಲೆಟರ್ಸ್ ಇರುತ್ತೋ ಅದನ್ನು ಬರಿಬೇಕಾಗುತ್ತೆ. ಓಕೆ, ಫೈನ್. ನೆಕ್ಸ್ಟ್, write some numbers and their number names in your notebooks. How many letters does each have? ಕೆಲವೊಂದು ನಂಬರ್ಸ್ಗಳನ್ನು ನೀವು ಬರೀರಿ. ಬರೆದು ಬಿಟ್ಟು ಅದರೊಳಗಡೆ ಎಷ್ಟು ಅಕ್ಷರಗಳಿದೆ ಅಂತ ಬರೀರಿ. ಫಾರ್ ಎಕ್ಸಾಂಪಲ್ 1 ಅಂತ ಬರೀದ್ರೆ 1 2 3 3, 6 ಅಂತ ಬರೆದ್ರೆ 1 2 3, 10 ಅಂತ ಬರೆದ್ರೆ 1 2 3. ಬರೀ 3 ಆಗಿರೋವಲ್ಲ, ಯಾವುದಾದ್ರೂ ನಂಬರ್ಸ್ಗಳನ್ನು ತೊಗೊಳ್ಬೋದು ನೀವು. 11 ಅಂತ ಬರಿತೀನಿ ಅಂದ್ಕೊಳ್ಳಿ. 11 3 3 6 ಇದೆ. ಓಕೆ, ಎಷ್ಟಾದರೂ ನಂಬರ್ಸ್ಗಳನ್ನು ಬರಿಬೋದಂತೆ, ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ. ಸೊ ಇಲ್ಲಿ ಒಂದು ಕ್ವಶನ್ ಇದೆ. ತೇಜಿ ಆ್ಯಂಡ್ ಜೋಜೋ ಮೇಡ್ ದ ನಂಬರ್ 56. ಇಟ್ ಹ್ಯಾಸ್ 8 ಲೆಟರ್ಸ್. ಓಕೆ, ರೈಟ್ ಅದರ್ ನಂಬರ್ಸ್ ಬಿಟ್ವೀನ್ 1 to 99 ದಟ್ ಹ್ಯಾವ್ 8 ಲೆಟರ್ಸ್. 56ಅಲ್ಲಿ ಎಷ್ಟಿದೆ? 8 ಲೆಟರ್ಸ್ ಇದೆ. ಸೊ ಹಾಗಾದರೆ 1ರಿಂದ 99 ಒಳಗಡೆ 8 ಅಕ್ಷರಗಳನ್ನು ಹೊಂದಿರುವ ಲೆಟರ್ಸ್ ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಅವರು 42 ಕೊಟ್ಟಿದ್ದಾರೆ. 42 ನೋಡಿ 1 2 3 4 5 6 7 8. ಓಕೆ, ನಾನು ಅದಕ್ಕೋಸ್ಕರ 52 ಮಾಡಿದೆ, 62 ಮಾಡಿದೆ, 46 ಮಾಡಿದ್ದೀನಿ, 56 ಮಾಡಿದ್ದೀನಿ, 66. ದೀಸ್ ಆರ್ ಆಲ್ ನಂಬರ್ಸ್ ಹ್ಯಾವ್ 8 ಲೆಟರ್ಸ್ ಓನ್ಲಿ. ಓಕೆ, ಅದನ್ನು ಬಿಟ್ಟು ನಿಮಗೆ ಇನ್ನೂ ಯಾವುದಾದ್ರೂ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್, ಲೆಟ್ ಅಸ್ ಡೂ, ನಾವು ಮಾಡೋಣ. ಸೊ ಮತ್ತೆ ಇಲ್ಲಿ ಇನ್ನೊಂದು ಅಭ್ಯಾಸ ಬಂತು. ರೈಟ್ ದ ನಂಬರ್ಸ್ ಬಿಟ್ವೀನ್ 1 to 99 ದಟ್ ಹ್ಯಾವ್ ದ ಲಾಂಗೆಸ್ಟ್ ನೇಮ್. ವೆರಿ ಗುಡ್. ಎಂಥ ಕ್ವಶನ್ ಇದೆ ನೋಡಿ. 1ರಿಂದ 99 ಒಳಗಡೆ ಯಾವ ಒಂದು ಸಂಖ್ಯೆ ಹೆಚ್ಚು ಅಕ್ಷರಗಳನ್ನು ಹೊಂದಿದೆ? 77. ಇದು 1 2 3 4 5 6 7 8 9 10 11 12 ಲೆಟರ್ಸ್. ಇಟ್ ಹ್ಯಾಸ್ 12 ಲೆಟರ್ಸ್. ಇದು ಬಿಟ್ಟರೆ ಮತ್ತೆ ಇದಕ್ಕಿಂತ ದೊಡ್ಡ ನಂಬರು ಯಾವುದೂ ಇಲ್ಲ. ನೀವು ನೋಡಬಹುದು. 99 ಇದೆಯಲ್ಲ ಅಂತ ಹೇಳಿಬಿಟ್ಟು ನೋಡೋಣ. ಸೊ 99 ನಂಬರ್ ದೊಡ್ಡದು ಕೇಳ್ತಾ ಇಲ್ಲ, ಅಕ್ಷರಗಳು ಅದೇ ಡಿಫ್ರೆನ್ಸು. 99 ಅನ್ನೋ ಅಕ್ಷರಗಳು ಜಾಸ್ತಿ ಇರಬೇಕಂತೆ, ನಂಬರ್ ದೊಡ್ಡದಾಗಿರೋದನ್ನು ಕೇಳ್ತಾ ಇಲ್ಲ. ಲಾಂಗೆಸ್ಟ್ ನೇಮ್ ಅನ್ನು ಕೇಳ್ತಾ ಇದ್ದಾರೆ. 1 2 3 4 5 6 7 8 9 10. ಬರೀ 10 ಇದೆ. ಓಕೆ, ಸೊ ಹಾಗಾಗ್ಬಿಟ್ಟು ಇಲ್ಲಿ 12 ಇದೆ. ಇದಕ್ಕಿಂತ ದೊಡ್ಡ ನಂಬರ್ ಯಾವುದೂ ಇಲ್ಲ. ಸೊ ಬನ್ನಿ ಇಲ್ಲಿ ನೋಡೋಣ. ಸೊ ಮೈ ನಂಬರ್ ನೇಮ್ ಹ್ಯಾಸ್ 2 ವರ್ಡ್ಸ್. ಓಕೆ, 2 ವರ್ಡ್ಸ್ ಇದೆಯಂತೆ. ಕ್ಲೂ, ದ ಫಸ್ಟ್ ವರ್ಡ್ ಹ್ಯಾಸ್ 6 ಲೆಟರ್ಸ್ ಆ್ಯಂಡ್ ದ ಸೆಕೆಂಡ್ ವರ್ಡ್ ಹ್ಯಾಸ್ 5 ಲೆಟರ್ಸ್. ಐ ಆಮ್ ವೆರಿ ನಿಯರ್ ಟು 100. ಯಾವುದು? 98. 98 ಅನ್ನೋದು 100ಗೆ ಹತ್ತಿರ ಆಗಿದೆ. ಮೊದಲನೇ ಲೆಟ್ರಲ್ಲಿ 6 ಲೆಟರ್ ಇದೆ ಅಂತ, ಮೊದಲನೇ ವರ್ಡಲ್ಲಿ 6 ಲೆಟರ್, ಎರಡನೇ ವರ್ಡಲ್ಲಿ 5 ಲೆಟರ್ ಇದೆಯಂತೆ. ಸೊ ನೆಕ್ಸ್ಟ್, ಮೈ ಫ್ರೆಂಡ್ ಆ್ಯಂಡ್ ಐ ಆರ್ ದ ನಂಬರ್ಸ್ ಫ್ರಮ್ 63 to 78. ಗೊತ್ತಿಲ್ಲ, 63ರಿಂದ 78ರಲ್ಲಿ ಯಾವುದೋ ಒಂದು ನಂಬರ್ ಇದೆ. ಮೈ ನಂಬರ್ ನೇಮ್ ಇಸ್ ದ ಸ್ಮಾಲೆಸ್ಟ್ ಅಮಂಗ್ ಆಲ್ ಮೈ ಫ್ರೆಂಡ್ಸ್. ಎಲ್ಲರಿಗಿಂತ ಚಿಕ್ಕದಿದ್ದೀನಂತೆ. ಹೂ ಆಮ್ ಐ? 66. 63 64 ನೋಡಿದಾಗ ನೀವು ಒಂದೊಂದೇ ಬರ್ಕೊಂಡು ನೋಡಿಬೇಕಾದ್ರೆ 64 1 2 3 4 5 60 ಇಸ್ ನಥಿಂಗ್ ಬಟ್ ಎಷ್ಟಿರುತ್ತೆ? 5 ಇರುತ್ತೆ. 4 ಎಷ್ಟಿರುತ್ತೆ? 4 ಇರುತ್ತೆ. 5 4 9 ಆಯಿತು. 1 2 3 4 5 6 7 8 ಲೆಟರ್ಸ್ ಇದೆ ಇದರೊಳಗಡೆ. ಓಕೆ, ಇಲ್ಲಿ 9 ಆಯಿತು. ಮತ್ತೆ 60ನೇ ಬೇಕಲ್ವಾ? 63ದಿಂದ 70 ಅಂದ ತಕ್ಷಣ ನೀವು ಹೋಗಲೇಬೇಡಿ. 70 ಅಂದ ತಕ್ಷಣ 70ನೇ ಜಾಸ್ತಿ ಆಯಿತು. 1 2 3 4 5 6 7. ಓಕೆ, ಯಾ 70 ಆಲ್ಸೋ ಕಮ್ಸ್. ಇಲ್ಲಿ 70 ಬರಬೇಕು. ಆ್ಯಕ್ಚುಲಿ 66ಅಲ್ಲಿ 8 ಇದೆ. 1 2 3 4 5 6 7 ಓನ್ಲಿ 7 ಇದೆ ಅಲ್ವಾ? 60 ಅಂತೂ ಬರಲ್ಲ. 60 ಬರ್ತಿದ್ರೆ ಇನ್ನೂ ಕಡಿಮೆ ಆಗ್ತಿದ್ದು. ಬಟ್ 63 to 78 ಅಂದಮೇಲೆ 70 ಬಂದೇ ಬರುತ್ತಲ್ವಾ? ಸೊ ನಾವಿನ್ನು ಇರೇಸ್ ಮಾಡೋಣ. ಆನ್ಸರ್ ಇಸ್ 70. ಸಾರಿ, 70. ಇಲ್ಲಿ 7 ಲೆಟರ್ಸ್ ಇದೆ. 71 ಮಾಡಿದ್ರೆ ಮತ್ತೆ ಜಾಸ್ತಿ ಆಯಿತು. 69 ಮಾಡಿದ್ರು ಸಹ ಎಲ್ಲವೂ ಅಷ್ಟೇ. ಇಲ್ಲ 60 ಬರಬೇಕಾಗಿತ್ತು, ಇಲ್ಲ 70 ಬರಬೇಕಾಗಿತ್ತು. 60 ಅಂತ ಅಂದರೆ 50 ಬರ್ತಿತ್ತು, 5 ಬರ್ತಿತ್ತು ಲೆಟರ್ಸು. ಸೊ ಇಲ್ಲಿ ನಾವು 63ದಿಂದ ತೊಗೊಂಡಿದ್ದಾರೆ. ಸೊ ಇದಕ್ಕಿಂತ ಮತ್ತೆ ಯಾವುದು ಚಿಕ್ಕದು ಸಿಗಲ್ಲ. ನಾನು 66 ತೊಗೊಂಡಿದ್ದೆ 8 ಅಂತ. ಇದಕ್ಕಿಂತ ಚಿಕ್ಕದು 70 ಸಿಕ್ಬಿಡ್ತು ನಮಗೆ. ಓಕೆ ಫೈನ್, 70 ಆನ್ಸರ್.
ನೆಕ್ಸ್ಟ್ ಮೇಕ್ ಸಿಮಿಲರ್ ಪಜಲ್ಸ್ ಆಫ್ ಯುವರ್ ಓನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಆಸ್ಕ್ ಯುವರ್ ಕ್ಲಾಸ್ಮೇಟ್. ಸೊ ಇದೇ ರೀತಿಯಾಗಿ ಪಜಲ್ಸ್ಗಳನ್ನು ಮಾಡಬೇಕಂತೆ. ಓಕೆ ಫೈನ್. ನೆಕ್ಸ್ಟ್ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರಿ, ಇಲ್ಲಿ ವೆಂಕಟ ನರಸಿಂಹರಾಜು ವಾರಿ ಪೇಟ ಅನ್ನೋದು ನಮ್ಮ ಭಾರತದಲ್ಲಿ ಅತೀ ಉದ್ದವಾದ ಹೆಸರನ್ನು ಹೊಂದಿರುವಂಥ ಊರಂತೆ. ಅದೇ IB ಇನ್ ಒಡಿಶಾ ಮತ್ತು OD ಇನ್ ಗುಜರಾತ್ ಇವು ಬಹಳ ಶಾರ್ಟೆಸ್ಟ್ ನೇಮ್ಸ್ ಅಂತೆ ನಮ್ಮ ಭಾರತದಲ್ಲಿ. ಸೊ ಓಕೆ ಫೈನ್. ಇಲ್ಲಿ ಚಿತ್ರಗಳೆಲ್ಲ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ತೇಜಿ ಅವುಗಳನ್ನು 2 ಗುಂಪುಗಳನ್ನು ಮಾಡಿದ್ದಾಳೆ. ಯಾವ ರೀತಿಯಾಗಿ 2 ಗುಂಪು ಮಾಡಿದ್ದಾಳೆ ನೋಡೋಣ. ಸೊ ಇಲ್ಲಿ ಏನಿದೆ, ಕೈಟ್ ವಿಮಾನ, ನೊಣ, ಆಮೇಲೆ ನೆಕ್ಸ್ಟು ಇದು ಯಾವುದೋ ಡ್ರೋನ್ ಅನ್ಸುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇದು ಹಕ್ಕಿ. ಥಿಂಗ್ಸ್ ದಟ್ ಕ್ಯಾನ್ ಫ್ಲೈ, ಇವು ಏನು ಸಪ್ರೇಟ್ ಮಾಡಿದಾಳಲ್ವಾ, ಥಿಂಗ್ಸ್ ದಟ್ ಕ್ಯಾನ್ ಫ್ಲೈ, ಥಿಂಗ್ಸ್ ದಟ್ ಕ್ಯಾನಾಟ್ ಫ್ಲೈ ಅಂತ ಹೇಳ್ಬೋದು. ಓಕೆ ಥಿಂಗ್ಸ್ ದಟ್ ಕ್ಯಾನ್ ಫ್ಲೈ, ಥಿಂಗ್ಸ್ ದಟ್ ಕ್ಯಾನಾಟ್ ಫ್ಲೈ. ಸೊ ಈ ಒಂದು ವಸ್ತುಗಳ ಚಿತ್ರಗಳನ್ನು ಸಹ ಮುಂದೆ ನೀಡಿದೆ. ನಾವು ಯಾವ ರೀತಿಯಾಗಿ ಇದನ್ನು ಡಿವೈಡ್ ಮಾಡ್ಬೋದು ಅಂತ. ಸೊ ಇಲ್ಲಿ TV ಇದೆ, ಇಲ್ಲಿ ಲ್ಯಾಂಪ್ ಇದೆ, ಫ್ಯಾನ್ ಇದೆ. ಸೊ ಇವು 3 ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗತ್ತೆ. ಇವು ಬಾಕಿವೆಲ್ಲ ಇಲ್ಲ ಅಂತ ಒಂದು ಮಾಡಬಹುದು. ಅಥವಾ ಇನ್ನೊಂದು ಥರ ಮಾಡ್ಬೋದು. ಯಾವ ರೀತಿಯಾಗಿ ಬೆಡ್ರೂಮಲ್ಲಿ ಇಡುವಂತಹ ವಸ್ತುಗಳು ಯಾವುದ್ಯಾವುದಪ್ಪ ಅಂತಂದರೆ ಆಲ್ಮೋಸ್ಟ್ ನೆಸೆಸಿಟಿ ಆಗಿರುವಂಥದ್ದು ಬೆಡ್ ಬೇಕು, ಬ್ಲ್ಯಾಂಕೆಟ್ ಬೇಕು, ಪಿಲ್ಲೋ ಬೇಕು, ಈ ಲ್ಯಾಂಪ್ ಬೇಕು, ಓಕೆ ಕ್ಲಾಕ್ ಬೇಕು, ಫ್ಯಾನ್ ಇರಬೇಕು. ಓಕೆ TV ಮತ್ತು ಚೇರ್ ಹೊರಗಡೆ ಇಡ್ತೀವಿ. ಸೊ ಈ ರೀತಿಯಾಗೂ ಮಾಡ್ಬೋದು. ನಾವು ಯಾವ ರೀತಿಯಾಗಾದರೂ ಸಹ ಇವನ್ನ ಹೌಸ್ ಹೋಲ್ಡ್ ಆಬ್ಜೆಕ್ಟ್ಸನ್ನು ನಾವು ಸಪ್ರೇಟ್ ಮಾಡ್ಬೋದು. ಇಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀನಿ ನೋಡಿ. ಸೊ ಥಿಂಗ್ಸ್ ದಟ್ ನೀಡ್ ಎಲೆಕ್ಟ್ರಿಸಿಟಿ ಕೇಳಿದ್ದಾರೆ, TV, ಫ್ಯಾನ್, ಲ್ಯಾಂಪ್. ಥಿಂಗ್ಸ್ ದಟ್ ಡೋಂಟ್ ನೀಡ್ ಎಲೆಕ್ಟ್ರಿಸಿಟಿ, ಚೇರ್, ಬೆಡ್, ಕ್ಲಾಕ್, ಪಿಲ್ಲೋ, ಬ್ಲ್ಯಾಂಕೆಟ್. ಓಕೆ ಅದೇ ರೀತಿ ನೀವು ಮಾಡಿ ಅಂತ ಹೇಳಿದರು. ಫರ್ನಿಚರ್ ಅಂತ ಮಾಡಿ ಚೇರ್ ಮತ್ತು ಬೆಡ್ ತೊಗೊಳ್ಳಿ. ಅದರ್ ಹೌಸ್ ಹೋಲ್ಡ್ ಐಟಮ್ಸ್ ಅಂತ ಬಾಕಿ ಇರೋದನ್ನು ಬರೀರಿ. ಓಕೆ ನೆಕ್ಸ್ಟ್ ಲೆಟ್ ಅಸ್ ಡೂ. ಇಲ್ಲಿ ಮತ್ತೆ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಸೊ ಹೇರ್ ಸ್ಟೈಲನ್ನು ಕೊಟ್ಟಿದ್ದಾರೆ. ನಂಬರ್ ಆಫ್ ಚಿಲ್ಡ್ರನ್ ನಿಮ್ಮ ಕ್ಲಾಸಲ್ಲಿ ಯಾವ ರೀತಿಯಾಗಿ ಹೇರ್ ಸ್ಟೈಲ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದಕ್ಕೆ ಪೋನಿ ಟೈಲ್ ಅಂತ ಹೇಳ್ತಾರೆ. ಓಕೆ ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಂಗಲ್ಲು 3 ಜನ ನಮ್ಮ ಸ್ಕೂಲಲ್ಲಿ ನಮ್ಮ ಕ್ಲಾಸಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ಬರ್ತಿದ್ದೀನಿ ನಾನು. 2 ಜಡೆ ಈ ರೀತಿಯಾದಂಥ ಹೇರ್ ಸ್ಟೈಲು, ಇಲ್ಲಿ ಕ್ರಾಸ್ ಹೇರ್ ಸ್ಟೈಲು, ಇದು ಚಿಕ್ಕ ಬಾಯ್ ಕಟ್ಟು, ಇದು 2 ಜುಟ್ಟು ಅಂತ ಹೇಳ್ಬಿಟ್ಟು ಇಷ್ಟು ಜನ ಬರೀತಾರೆ ಅಂತ. ನಿಮ್ಮ ಕ್ಲಾಸಲ್ಲಿ ನೀವೆಲ್ಲರನ್ನೂ ಅಬ್ಸರ್ವ್ ಮಾಡಿ, ನಿಮ್ಮನ್ನು ಸೇರಿಸ್ಕೊಂಡು ಅಬ್ಸರ್ವ್ ಮಾಡಿ ಇಲ್ಲಿ ಬರೀರಿ. ಓಕೆ ಇಲ್ಲಿಗೆ ನಾವು ಮೊದಲನೇ ಪಾಠ ಮುಗೀತು. ನೆಕ್ಸ್ಟ್ ಪಾಠ ಬರೋಣ, ಟಾಯ್ ಜಾಯ್, ಆಟಿಕೆ ಸಂತೋಷ. ಓಕೆ ಫೈನ್. ಇಲ್ಲಿ ಲೆಟಸ್ ಡೂ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಏನಪ್ಪ ಅಂತ ಅಂದರೆ ಟಾಯ್ಸ್ ಮೂಲಕ ಜಾಯ್ ಅಂತಂತೆ. ನನ್ನ ಬಾಟಲ್ ನೋಡಿ, ನಾನು ಅದರ ಮೇಲೆ ನಾಯಿ ಮರಿ ಮಾಡಿದ್ದೇನೆ. ಇಲ್ಲಿ ನೋಡಿ, ಅದರ ಕಿವಿಗಳು ಅಗಲವಾಗಿದೆ. ಆ್ಯಕ್ಚುಲಿ ನಾಯಿ ಮರಿ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬಾಟ್ಲ್ ಇಂಪಾರ್ಟೆಂಟ್. ಓಕೆ ಇಲ್ಲಿ ನೋಡಿ, ಚೌಕಘನ, ನನ್ನ ಪೆಟ್ಟಿಗೆ ಹಂದಿಯ ಮುಖ ಮಾಡಿದ್ದೇನೆ ಅಂತ ಕೊಟ್ಟಿದ್ದಾನೆ. ಇವನು ಅಷ್ಟೇ ಒಂದು ಇದನ್ನು ಮಾಡಿದ್ದೇನೆ. ಸೊ ಇವಳು ಒಂಥರ ಬರ್ಡೇ ಕೋನ್ ಇರುತ್ತಲ್ಲ, ಆ ಶಂಕುವಿನ ಮೇಲೆ ಒಂದು ಹಕ್ಕಿಯ ಮುಖ ಮಾಡಿದ್ದೇನೆ ಅಂತ ಹೇಳ್ತೇನೆ. ಇದು ಆಯತ ಘನ ಮಾಡಿದ್ದಾನೆ. ಸೊ ಇದು ಚೌಕ ಘನ ಮಾಡಿದ್ದಾನೆ. ಸೊ ಈಗ ಬನ್ನಿ ನೋಡೋಣ. ಯೂಸ್ ಓಲ್ಡ್ ಬಾಕ್ಸಸ್, ಕ್ಯೂಬ್ಸ್, ಕ್ಯೂಬಾಯ್ಡ್ಸ್ ಆ್ಯಂಡ್ ಬಾಟಲ್ಸ್, ಸಿಲಿಂಡರ್ಸಿಗೆ ಟು ಡೂ ಕ್ರಾಫ್ಟ್ ವರ್ಕ್, ಡ್ರಾ ಫೇಸಸ್ ಆನ್ ದೆಮ್. ಸೊ ನೀವು ಯೂಸ್ ಆಗಿರುವಂತಹ ವಸ್ತುಗಳನ್ನು ತಗೊಂಡು ಈ ರೀತಿಯಾಗಿ ಚಿತ್ರ ಬಿಡಿಸಿ. ವಾಟ್ ಡಿಡ್ ಯು ಡ್ರಾ ಆನ್ ದೇರ್ ಫೇಸಸ್? ನೀವು ಅವುಗಳ ಮುಖಗಳ ಮೇಲೆ ಏನು ಚಿತ್ರಿಸಿದಿರಾ ಅಂತ ಬರಿಬೇಕಾಗತ್ತೆ. ಸೊ ಜಯ ಇಸ್ ಬಿಲ್ಡಿಂಗ್ ಎ ರಾಕೆಟ್ ವಿತ್ ಹರ್ ಶೇಪ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿದೆ, ಪ್ರತಿಯೊಂದನ್ನು ಎಷ್ಟು ಸಲ ಬಳಸಿದಾಳೆ. ಈ ಚಿತ್ರನ ನಾನು ಝೂಮ್ ಮಾಡಿ ತೋರಿಸ್ತೀನಿ, ಇಲ್ಲಿ ಕರೆಕ್ಟಾಗಿ ನೋಡಿ. ಸೊ ಕ್ಯೂಬ್ ಅಂತ ಅಂದರೆ ಗೊತ್ತಲ್ಲ ನಮಗೆ, ಚೌಕಾಕಾರದಲ್ಲಿರುತ್ತೆ, ಬಟ್ ಚೌಕ ಅಲ್ಲ. ಓಕೆ ಇದು ಕ್ಯೂಬ್, ಚೌಕ ಘನ ಅಂತಲೂ ಹೇಳ್ಬೋದು, ಚೌಕ ಘನ ಅಂತ ಹೇಳ್ಬೋದು, ಕ್ಯೂಬ್. ಸೊ ಕ್ಯೂಬ್ ಎಷ್ಟು ಯೂಸ್ ಮಾಡಿದ್ದಾಳೆ? ಇದು ಒಂದು. ಓಕೆ 2. ಕ್ಯೂಬಾಯ್ಡ್, ಆಯತಘನ ಎಷ್ಟಿದೆ? 4 ಇದೆ. 1 2 3 4. ಆಯತಘನ ಆಯತ ಥರ ಬಿಡಿಸ್ಬಿಟ್ಟು ಸೇಮ್ ನಾನು ಏನು ಬಿಡಿಸಿದ್ನಲ್ವ ಅದೇ ರೀತಿ. ಓಕೆ ನೆಕ್ಸ್ಟ್ ಕೋನ್, ಇಲ್ಲಿ ಮೇಲೆ ಚಿಕ್ಕದಾಗಿ ಪುಟ್ಟದಾಗಿದೆಯಲ್ವಾ, ಇದು ಕೋನ್, ಇದು 1 ಇದೆ. ಓಕೆ ಸಿಲಿಂಡರ್, ಏನಿದೆ ಆರೆಂಜ್ ಕಲರ್ ದೊಡ್ಡದಾಗಿ ಇದೆಯಲ್ವಾ ಸಿಲಿಂಡರು, ಸೊ ಇದು 1 ಇದೆ. ಓಕೆ ನೆಕ್ಸ್ಟ್, ವಾಟ್ ಶೇಪ್ ಇಸ್ ಬಿಟ್ವೀನ್ ದ ರೆಡ್ ಕ್ಯೂಬಾಯ್ಡ್ ಆ್ಯಂಡ್ ಯೆಲ್ಲೋ ಕ್ಯೂಬಾಯ್ಡ್? ದಟ್ ಈಸ್ ಆರೆಂಜ್ ಸಿಲಿಂಡರ್. ರೆಡ್ಡು ಕ್ಯೂಬಾಯ್ಡ್, ಇಲ್ಲಿದೆ ರೆಡ್ ಕ್ಯೂಬಾಯ್ಡ್, ಮತ್ತು ಯೆಲ್ಲೋ ಕ್ಯೂಬಾಯ್ಡ್ನ ಮೇಲೆ ಯಾವುದಿದೆ? ಆರೆಂಜ್ ಸಿಲಿಂಡರ್. ಓಕೆ ಕಾಣಿಸ್ತಿದೆಯಾ? ನೆಕ್ಸ್ಟ್, ವಾಟ್ ಶೇಪ್ ಈಸ್ ಆನ್ ದ ಟಾಪ್ ಆಫ್ ದ ಆರೆಂಜ್ ಸಿಲಿಂಡರ್? ಆರೆಂಜ್ ಸಿಲಿಂಡರ್ ಮೇಲೆ ಯಾವುದಿದೆ? ಬ್ಲೂ ಕ್ಯೂಬ್ ಇದೆ. ಓಕೆ ನೆಕ್ಸ್ಟ್, ವಾಟ್ ಶೇಪ್ ಈಸ್ ಅಂಡರ್ ದ ಪಿಂಕ್ ಕೋನ್? ಪಿಂಕ್ ಕೋನ್ನ ಕೆಳಗಡೆ ಯಾವುದಿದೆ? ಪರ್ಪಲ್ ಕ್ಯೂಬ್ ಇದೆ. ಇಲ್ಲಿ ಕಾಣಿಸ್ಬೋದು ನಿಮಗೆ ನೇರಳೆ ಕಲರಿನ ಒಂದು ಚೌಕ ಘನ ಕಾಣಿಸ್ತಾ ಇದೆ, ಪರ್ಪಲ್ ಕ್ಯೂಬ್ ಅಂತ ಬರ್ತಿದ್ದೀವಿ.
ಓಕೆ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಬಿಟ್ಟು ಫೇಸಸ್ ಏನು, ಎಡ್ಜಸ್ ಏನು, ಕಾರ್ನರ್ ಏನು ಯಾವುದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಬೇಕು ಅಂತ ಅಂದರೆ ಫೇಸಸ್ ಅಂತಂದರೆ ಮುಖಗಳು, ನಮಗೇನು ಕಾಣಿಸುತ್ತಲ್ವಾ, ಸೊ ಅದರ ಮುಖಗಳು. ಓಕೆ ಫೈನ್. ನೆಕ್ಸ್ಟ್ ಎಡ್ಜಸ್ ಅಂತ ಅಂದರೆ ಇದು ಏನು ಗೆರೆಗಳು ಕಾಣಿಸ್ತಾ ಇದೆಯಲ್ವಾ, ಇವು ಎಡ್ಜಸ್, ಇವೆಲ್ಲ. ಕಾರ್ನರ್ಸ್ ಅಂತ ಅಂದರೆ ಇದರ ಓಕೆ, ಕಾರ್ನರ್ಸ್ ಅಂತ ಅಂದರೆ ಇದೇನು ಚೂಪಾಗಿ ಕಾರ್ನರ್ ಆಗ್ತಾವಲ್ವಾ, ರೇಖೆಗಳು ಮೀಟ್ ಆಗ್ತಾವಲ್ವಾ, ಅದಕ್ಕೆ ನಾವು ಕಾರ್ನರ್ ಅಂತ ಹೇಳ್ತೀವಿ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಸೊ ಈ ಚಿತ್ರದಲ್ಲಿ ಎಷ್ಟು, ಒಂದು ರೆಡ್ ಸಿಲಿಂಡರ್ ಇದೆ, 2 ಯೆಲ್ಲೋ ಕೋನ್ ಇದೆ ನೋಡಬಹುದು, ಒಂದು ಗ್ರೇ ಕ್ಯೂಬಾಯ್ಡ್ ಇದೆ, ಕೆಳಗಡೆ ಇದೆಯಲ್ಲ ಬೇಸಾಗಿ ಮಾಡಿದಾರಲ್ಲ, ಒಂದು ಬ್ಲೂ ಕ್ಯೂಬ್ ಇದೆ. ಓಕೆ ಫೈನ್. ಲೆಟ್ ಅಸ್ ಡಿಸ್ಕಸ್. ಈ ಆಟಿಕೆಯಲ್ಲಿ ಯಾವ ಆಕೃತಿಗಳನ್ನು ಬಳಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ಕೋನ್, ಇದು ಸಿಲಿಂಡರ್. ಓಕೆ, ಇದು ರೌಂಡ್ ಆಗಿದೆ. ಸೊ ಇದು ಸಿಲಿಂಡರ್, ಇದು ರೌಂಡ್ ಆಗಿರೋದು ಫೇಸು, ಕೋನ್ ಕಿವಿ ಥರ ಮಾಡಿದ್ದಾರೆ. ನೆಕ್ಸ್ಟ್ ಸಿಲಿಂಡರ್. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯೂಬ್ ಇದೆ, ಸೊ ಇಲ್ಲಿ ಕ್ಯೂಬಾಯ್ಡ್ ಇದೆ. ಓಕೆ ಫೈನ್. ನೆಕ್ಸ್ಟ್, ಸೊ ಇಲ್ಲಿ ಈ ರೀತಿಯಾಗಿ ಚಿತ್ರಗಳನ್ನು ಬಿಡಿಸಿದ್ದಾಳೆ ನೋಡಬಹುದು. ನೆಕ್ಸ್ಟ್ ಚೌಕಘನ ಒಂದು ವಿಶೇಷ ರೀತಿಯ ಆಯತಘನ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಆ್ಯಂಡ್ ಡಿಸ್ಕ್ರೈಬ್ಡ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಬಿಡಿಸ್ಬೇಕಂತೆ. ಇಲ್ಲಿಗಿದೆ ಯಾವುದು, ದ ಸಿಲಿಂಡರ್ ಈಸ್ ಆನ್ ಟಾಪ್ ಆಫ್ ದ ಕ್ಯೂಬಾಯ್ಡ್, ದ ಕೋನ್ ಈಸ್ ಆನ್ ದ ಟಾಪ್ ಆಫ್ ದ ಸಿಲಿಂಡರ್. ಈ ರೀತಿಯಾಗಿ ಬಿಡಿಸ್ಬೇಕಂತೆ. ಸೊ ಬನ್ನಿ, ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ನೋಡೋಣ. ಲೆಟ್ ಅಸ್ ಡೂ. ಕ್ಯಾನ್ ಯು ಫೈಂಡ್ ದೀಸ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್, ಫಿಲ್ ಇನ್ ದ ಟೇಬಲ್ ವಿತ್ ದೇರ್ ನೇಮ್ಸ್. ನಿಮ್ಮ ತರಗತಿಯಲ್ಲಿ ನೋಡಿರುವಂಥದ್ದು ಯಾವುದು, ಸಿಲಿಂಡರ್ ಚಾಕ್ ಪೀಸ್ ಇದೆ, ಪೆನ್ಸಿಲ್ ಇದೆ, ವಾಟರ್ ಬಾಟಲ್ ಇದೆ, ಸ್ಪಿಯರ್ ಗೋಳ, ಕ್ಲಾಕ್ ಇದೆ, ಗ್ಲೋಬ್ ಇದೆ, ಸೋಷಿಯಲ್ ಯೂಸ್ ಮಾಡ್ತಾರೆ ಗ್ಲೋಬ್. ನೆಕ್ಸ್ಟ್ ಕ್ಯೂಬಲ್ಲಿ ಚಾಕ್ ಬಾಕ್ಸ್ ಇದೆ, ಚಾಕ್ ಬಾಕ್ಸ್ ಅನ್ನು ಇಡ್ತಾವಲ್ಲ ಅದು. ನೆಕ್ಸ್ಟ್ ಕ್ಯೂಬಾಯ್ಡಲ್ಲಿ ಲಂಚ್ ಬಾಕ್ಸ್ ಇದೆ, ಜಾಮಿಟ್ರಿ ಇದೆ, ಇರೇಸರ್ ಇದೆ, ಬುಕ್ ಇದೆ, ಶಾರ್ಪ್ನರ್ ಇದೆ. ಓಕೆ, ನೆಕ್ಸ್ಟ್ ಕೋನಲ್ಲಿ ನಮ್ಮ ಕ್ಲಾಸಲ್ಲಿ ಯಾವುದೂ ಕೋನಲ್ಲಿ ಇಲ್ಲ. ಓಕೆ, ಕೋನ್ ಶೇಪಲ್ಲಿ ನಿಮ್ಮ ಕ್ಲಾಸಲ್ಲಿ ಯಾವುದಾದ್ರೂ ಇದ್ದರೆ ನೀವು ಬರೀಬಹುದು. ಮಕ್ಕಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಕೋನ್ಗಳನ್ನೇನಾದರೂ ತಂದಿದ್ರೆ, ಟೋಪಿಗಳನ್ನು ತಂದಿದ್ರೆ ಅದನ್ನು ಬರಿಬಹುದು. ಬಟ್ ನಮ್ಮ ಶಾಲೆಯಲ್ಲಿ ಇಲ್ಲ. ನೇಮ್ ದ ಶೇಪ್ ಆಫ್ ದಾಟ್ ಯು ಫೈಂಡ್ ದ ಮೋಸ್ಟ್, ಕ್ಯೂಬಾಯ್ಡಲ್ಲೇ ಜಾಸ್ತಿ ವಸ್ತುಗಳು ಇರೋದು. ನೇಮ್ ದ ಶೇಪ್ ದಟ್ ಯು ಫೈಂಡ್ ದ ಲೀಸ್ಟ್, ಕಡಿಮೆ ಇರೋ ಯಾವುದು, ಕೋನ್. ಇಲ್ಲೇ ಇಲ್ಲ ಅಲ್ವಾ, ಸೊ ಕೋನ್. ನೇಮ್ ದ ಆಬ್ಜೆಕ್ಟ್ ದಟ್ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಶೇಪ್, 2 ಶೇಪಲ್ಲಿ ಅಥವಾ 2ಕ್ಕಿಂತ ಜಾಸ್ತಿ ಶೇಪಲ್ಲಿ, ಒಂದಕ್ಕಿಂತ ಜಾಸ್ತಿ ಶೇಪಲ್ಲಿ ಇರುವಂತಹ ಒಂದು ವಸ್ತು ಯಾವುದು ಅಂತಂದರೆ ನಮ್ಮ ಕ್ಲಾಸಲ್ಲಿ ಇಲ್ಲಿ ಬರೆದಿರೋದ್ರೊಳಗಡೆ ಪೆನ್ಸಿಲ್. ಯಾಕೆ ಅಂತಂದರೆ ಇದು ಸಿಲಿಂಡರ್ ಇದೆ, ಅದರ ಮೇಲಿನ ಒಂದು ಇದು ಟಿಪ್ ನೋಡಿ, ಅದು ಕೋನ್ ಶೇಪಲ್ಲಿದೆ. ಓಕೆ, ಇವೆರಡೂ ಒಂದರಲ್ಲಿರಬೇಕಂತೆ. ಓಕೆ, ಇವೆಲ್ಲ ಒಂದೊಂದೇ ಸಿಂಗಲ್. ನೆಕ್ಸ್ಟ್, ಲುಕ್ ಅಟ್ ದ ಶೇಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಬನ್ನಿ ನೋಡೋಣ. ಸರ್ಕಲ್ ದ ಕ್ಯೂಬ್ಸ್, ಸರ್ಕಲ್ ಮಾಡಿ ಕ್ಯೂಬ್ಸಲ್ಲಿ ಇದೊಂದು ಸರ್ಕಲ್ಲು, ಇದೊಂದು 2, ಇದೊಂದು 3. ಓಕೆ, ಸರ್ಕಲ್ ಮಾಡಿದ್ದೀನಿ. ನೆಕ್ಸ್ಟು ಪುಟ್ ದ ರೈಟ್ ಮಾರ್ಕ್ ಟು ದ ಕೋನ್ಸಿಗೆ ರೈಟ್ ಮಾರ್ಕ್. ಇದೊಂದು ಕೋನ್, ಇದೊಂದು ಕೋನ್, ಇದೊಂದು ಕೋನ್. ಓಕೆ, ನೆಕ್ಸ್ಟ್ ಪುಟ್ ದ ಕ್ರಾಸ್ ಅಗೇನ್ಸ್ಟ್ ಸಿಲಿಂಡರ್. ಇದೊಂದು ಸಿಲಿಂಡರ್ ಕ್ರಾಸ್ ಮಾಡಿದ್ದೀನಿ, ಇದೊಂದು ಸಿಲಿಂಡರ್, ಇದೊಂದು ಸಿಲಿಂಡರ್, 3 ಇದೆ. ಸೊ ಪುಟ್ ದ ಬಾಕ್ಸ್ ಟು ದ ಕ್ಯೂಬಾಯ್ಡ್, 1 ಬಾಕ್ಸ್, 2 ಬಾಕ್ಸ್, 3 ಬಾಕ್ಸ್. ಓಕೆ, ಎಲ್ಲ ಒಂದು ಶೇಪ್ಸ್ಗಳು 3 ನಂಬರ್ಸಲ್ಲಿದೆ. ನೋಡೋಣ. ನೆಕ್ಸ್ಟು ವಿತ್ ನೋ ಎಡ್ಜಸ್, ಎಡ್ಜೇ ಇಲ್ಲ. ನಾನು ಹೇಳಿದ್ದೆ ಎಡ್ಜ್ ಅಂತ ಅಂದರೆ 2 ರೇಖೆಗಳು ಸೇರ್ತಾವಲ್ಲ, ಆ ಒಂದು ಎಡ್ಜಿಗೆ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಚಿತ್ರನ ತೋರಿಸ್ತಿರುವಾಗ ಹೇಳಿದ್ದೆ. ಸೊ ಎಡ್ಜಸ್ ಈ ರೀತಿಯಾಗಿ ಗೆರೆ ಬರುತ್ತಲ್ಲ ಅದು. ಸೊ ಕಾರ್ನರ್ಸ್ ಅಂತಂದರೆ ಇವು ಕಾರ್ನರ್ಸ್. ಎಡ್ಜಸ್ಸಲ್ಲಿ ಎಡ್ಜ್ ಯಾವುದು ಬರೋದೇ ಇಲ್ಲ. ಯಾವುದಕ್ಕೆ, ರೌಂಡ್ ಶೇಪ್, ಸ್ಪಿಯರಿಗೆ ಅಂತ ಹೇಳ್ಬಿಟ್ಟು ಬರಿಬೋದು. ರೌಂಡ್ ಅನ್ನೋಕ್ಕಿಂತ ನಾವು ಸ್ಪಿಯರ್, ವಿಲ್ ರೈಟ್ ದ ಸ್ಪಿಯರ್ ಹಿಯರ್. ಓಕೆ, ನೆಕ್ಸ್ಟ್ ನೇಮ್ ದ ಶೇಪ್ ವಿತ್ ಓನ್ಲಿ ಫ್ಲ್ಯಾಟ್ ಫೇಸಸ್. ಫ್ಲ್ಯಾಟ್ ಆಗಿರುವಂಥ ಫೇಸ್ ಅಷ್ಟೇ ಇರುತ್ತೆ, ಅದಕ್ಕೆ ನಾವು ಸಮತಟ್ಟಾದ ಮುಖಗಳು ಮಾತ್ರ ಇರೋದು ಅಂತ ಅಂದರೆ ಕ್ಯೂಬಾಯ್ಡ್. ವಿತ್ ಓನ್ಲಿ ಕರ್ವ್ಡ್ ಫೇಸಸ್, ರೌಂಡ್ ಅಥವಾ ಸ್ಪಿಯರ್ ಬರೀರಿ. ನೆಕ್ಸ್ಟ್ ವಿತ್ ಬೋತ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಫೇಸಸ್ಸು ಸಿಲಿಂಡರಿಗೆ ನಾವು ನೋಡಬಹುದು ಮೇಲೆ ಫ್ಲ್ಯಾಟ್ ಇದೆ, ಆಮೇಲೆ ಮಧ್ಯಕ್ಕೆ ಕರ್ವ್ಡ್ ಆಗಿರುತ್ತೆ. ಓಕೆ ಫೈನ್. ನೆಕ್ಸ್ಟ್ ವಿಚ್ ಶೇಪ್ಸ್ ಕ್ಯಾನ್ ಯು ಬಿಲ್ಡ್ ಅಂತ ಇದೆ. ಸೊ ಈ ಒಂದು ಚಿತ್ರ ನೋಡಿಕೊಂಡು ನೀವು ಯಾವ ರೀತಿಯಾಗಿ ಶೇಪ್ಸನ್ನು ಬಿಡಿಸ್ತೀರಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರೈ ಟು ಮೇಕ್ ದೀಸ್ ಶೇಪ್ಸ್ ಯೂಸಿಂಗ್ ಕ್ಯೂಬ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಸಿಂಪಲ್ ಆಗಿರುವಂಥ ಚಿತ್ರವನ್ನು ತೋರಿಸ್ತೀನಿ. ಓಕೆ.
ಓಕೆ ಫೈನ್, ಲೆಟಸ್ ಪ್ಲೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಟ ಆಡೋಕ್ಕೆ ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ಟು ಸಿಲಿಂಡರು, ಗೋಳ, ಸ್ಪಿಯರು ಈ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಟನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು ಆಟ ನೋಡಿ, ನಾನು ನೆಕ್ಸ್ಟ್ ಹೋಗ್ತೀನಿ. ಇನ್ ವಾಟ್ ವೇಸ್ ಆರ್ ದಿ ಶೇಪ್ಸ್ ದ ಸೇಮ್? ಇನ್ ವಾಟ್ ವೇಸ್ ಆರ್ ದೇ ಡಿಫ್ರೆಂಟ್? ಈ ಆಕೃತಿಗಳು ಯಾವ ರೀತಿಯಲ್ಲಿ ಒಂದೇ ಆಗಿದೆ, ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್, ಲುಕ್ ಎಟ್ ದ ಡೈ. ದ ಫೇಸಸ್ ಹ್ಯಾವ್ 1 to 6 dots. ವಾಟ್ ನಂಬರ್ ಈಸ್ ಆನ್? ಓಕೆ, ಒಂದು ದಾಳವನ್ನು ನೋಡಿ, ಒಂದು ದಾಳ ತಗೊಳ್ಳಿ, ಅದರೊಳಗಡೆ 1 ರಿಂದ 6 ಚುಕ್ಕೆ ಇಟ್ಟಿರ್ತಾರೆ. ದ ಫೇಸ್ ಆಪೋಸಿಟ್ ಟು 1, 1ನ ಆಪೋಸಿಟ್ ಅನ್ನ ಹಿಂಗೆ ತಿರುಗಿಸಿ ನೋಡಿದಾಗ ಅಲ್ಲಿ 6 ಇರುತ್ತೆ. ದ ಫೇಸ್ ಆಪೋಸಿಟ್ 2 ಇದೆಯಲ್ಲ, ಅದು 5 ಇರುತ್ತೆ. ಸೊ ಫೇಸ್ ಆಪೋಸಿಟ್ 3 4 ಇರುತ್ತೆ. ನೀವು ಹೋಗಿ ನೋಡಬಹುದು. ವಾಟ್ ಪ್ಯಾಟರ್ನ್ಸ್ ಡೂ ಯು ನೋಟಿಸ್? ಹಾಗಾದರೆ ನಾನು ಇಲ್ಲಿ ಬರ್ದಿದ್ದೀನಲ್ವಾ, ಅದನ್ನು ನಾನು ನೋಡೇ ಬರ್ದಿದ್ದೀನಿ. ಒಂದ್ಸಲಿ ನೀವು ಚೆಕ್ ಮಾಡಿ. ಆದರೂ ಸಹ ಅದಕ್ಕೊಂದು ಉತ್ತರ ಹೇಳ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ಪ್ಯಾಟರ್ನ್ ಏನಿದೆ, ಒಂದು ವಿನ್ಯಾಸ ಇದೆ. ಏನಪ್ಪ ಅಂತಂದರೆ, ಸಮ್ ಆಫ್ ದ ನಂಬರ್ಸ್ ಆನ್ ದ ಆಪೋಸಿಟ್ ಸೈಡ್ಸ್ ಅ ಡೈ ಈಸ್ 7. 7 ಆಗಬೇಕು. ಒಂದಕ್ಕೆ 6 ಕೂಡಿಸಿದ್ರೆ 7 ಆಯಿತು, 2ಕ್ಕೆ 5 ಕೂಡಿಸಿದ್ರೆ 7 ಆಯಿತು, 3ಕ್ಕೆ 4 ಕೂಡಿಸಿದ್ರೆ 7 ಆಯಿತು. ಹಾಗಾಗಿಬಿಟ್ಟು ಅದೇ ನಂಬರು ಆಪೋಸಿಟ್ ಆಗಿ ಬರುತ್ತೆ. ಈ ಒಂದು ಡೈ ಇದೆಯಲ್ವ, ದಾಳ ಇದೆಯಲ್ಲ, ಆ ದಾಳದ ಒಂದು ನಿಯಮನೇ ಆ ರೀತಿಯಾಗಿ ಮಾಡಿರ್ತಾರೆ. ಓಕೆ, ಇನ್ ವಾಟ್ ಆರ್ಡರ್ ಈಸ್ ದಿಸ್ ಮಾಡೆಲ್ ಬಿಲ್ಟ್? ಇದು ಯಾವ ರೀತಿಯಾಗಿ ಬಿಲ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರನ್ನು ನಾನು ತೋರಿಸ್ತಿದ್ದೀನಿ. ಓಕೆ, ನೋಡೋಣ ನೆಕ್ಸ್ಟ್. ವಾಟ್ ಶೇಪ್ಸ್ ಡೂ ಯು ಗೆಟ್ ಇಫ್ ಯು ಜಾಯಿನ್ ಅ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್? ಅಲ್ಲಿ ನಾವು ಜಾಯಿನ್ ಮಾಡಿದ ತಕ್ಷಣ ಇಲ್ಲಿ ಹುಡುಗ ಮಾಡಿರೋದು ಟ್ರಕ್ ಶೇಪಲ್ಲಿದೆ, ಇಲ್ಲಿ ಹುಡುಗಿ ಮಾಡಿರೋದು ಏನು ಕೇಳಿದರೆ, ಈ ಆಕೃತಿಯನ್ನು ಮಾಡಲು ಎಷ್ಟು ಚೌಕ ಘನಗಳನ್ನು ಬಳಸಿದ್ದಾರೆ ಅಂತಂದರೆ ನೀವು ಕೌಂಟ್ ಮಾಡಬಹುದು. 21 ಚೌಕ ಘನಗಳಿದ್ದಾವೆ. ಓಕೆ, 21 ಕ್ಯೂಬ್ಸ್ ಇದೆ. ನೆಕ್ಸ್ಟ್, ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಯು ಕ್ಯಾನ್ ಜಾಯಿನ್ 3 ಕ್ಯೂಬ್ಸ್? ಟ್ರೈ ಆ್ಯಂಡ್ ಸಿ. ಈ ರೀತಿಯಾಗಿ 3 ಕ್ಯೂಬ್ಸ್ ಇದೆಯಲ್ಲ, ಇದನ್ನು ಮತ್ತೆ ಇನ್ನೂ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ನೀವು ಜಾಯಿನ್ ಮಾಡಬಹುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಸಹ ಇದೆ. ಇದನ್ನು ಕ್ವಶನ್ ಡೈರೆಕ್ಟ್ ಒಂದೇ ಸಲ ಹೇಳ್ತೀನಿ ನಾನು ಆನ್ಸರು. ನೇಮ್ ದ ಶೇಪ್ಸ್ ಯೂಸ್ಡ್ ಇನ್ ದಿಸ್ ಮಾಡೆಲ್, ಡಿಸ್ಕ್ರೈಬ್ ಹೌ ದ ಶೇಪ್ಸ್ ಅರೇಂಜ್. ಯಾವ ರೀತಿಯಾಗಿ ಈ ಒಂದು ಶೇಪ್ಸನ್ನು ಅರೇಂಜ್ ಮಾಡಿದ್ದಾರೆ ಅದನ್ನೇ ಬರಿಬೇಕೇನು. ಒಂದು ಆರೆಂಜ್ ಕ್ಯೂಬಾಯ್ಡ್ ಇಟ್ಟಿದ್ದಾರೆ, 2 ಗ್ರೀನ್ ಕ್ಯೂಬಾಯ್ಡು, ಅದರ ಮೇಲೆ ಒಂದು ಪಿಂಕ್ ಕ್ಯೂಬಾಯ್ಡ್. ಸೊ ಅದೇ ಈ ಒಂದು ಹೇಗೆ ಇಟ್ಟಿದ್ದಾರಲ್ಲ ಅದನ್ನು ಹೇಳಬೇಕಷ್ಟೆ. ಓಕೆ, ಬನ್ನಿ ನೋಡೋಣ ಅದಕ್ಕೆ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ನೀವು ನೋಡ್ತಿದ್ದೀರಲ್ಲ, ಇದು 9ನೇ ಕ್ವಶನಿಗೆ 3 ಕ್ಯೂಬ್ಸ್ಗಳನ್ನು ಯಾವ ರೀತಿಯಾಗಿ ಇಡ್ಬೋದು ಅಂತ. ನಾನು ಇಲ್ಲಿ ಲಂಬಾಕಾರವಾಗಿ ಬಿಡಿಸಿದ್ದೀನಿ, ಅಥವಾ ಇಲ್ಲಿ ಕೆಳಗಡೆ 2 ಕ್ಯೂಬ್ಸ್ಗಳನ್ನಿಟ್ಟು ಅದ್ರ ಮೇಲೆ ಒಂದು ಇಡ್ಬೋದು. ಅದಾದಮೇಲೆ ಅಥವಾ ಇಲ್ಲ ಕೆಳಗೆ 2 ಕ್ಯೂಬ್ಸ್ಗಳನ್ನಿಟ್ಟು ಈ ಕಡೆ ಸೈಡಿಗೆ 1 ಕ್ಯೂಬನ್ನು ಸಹ ಇಡಬಹುದು. ಓಕೆ, ನೆಕ್ಸ್ಟು ಕ್ವಶನ್ 10ನೇದರಲ್ಲಿ ನೀವು ನೋಡ್ಬೋದು. ಆರೆಂಜ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಅಟ್ ಬೇಸ್, 2 green cuboids are placed above orange cuboids. Next, ಲಾಸ್ಟಿಗೆ 1 pink cuboid is placed above in the center of 2 green cuboids. ಈ ರೀತಿಯಾಗಿ ಯಾವ ರೀತಿಯಾಗಿ ಅದನ್ನು ಪ್ಲೇಸ್ ಇಟ್ಟಿದ್ದೀವಿ ಅನ್ನೋ ಥರ ನಾವು ಇದನ್ನು ಬರಿಬೇಕು. ಇದು ಎಗೆ ಆನ್ಸರ್. ಓಕೆ, ನೆಕ್ಸ್ಟ್ ಬಿಗೆ ಆನ್ಸರ್ ನೀವು ನೋಡಬಹುದು. ಸೊ ಆರೆಂಜ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಅಟ್ ಬೇಸ್, ಅದಾದಮೇಲೆ ನೆಕ್ಸ್ಟ್ ರೆಡ್ ಕ್ಯೂಬಾಯ್ಡ್, ಅದಾದಮೇಲೆ ಆರೆಂಜ್ ಕ್ಯೂಬಾಯ್ಡ್, ದೆನ್ ಅಗೇನ್ ರೆಡ್ ಕ್ಯೂಬಾಯ್ಡ್, ದೆನ್ 1 ಆರೆಂಜ್ ಕ್ಯೂಬಾಯ್ಡ್, ಲಾಸ್ಟಿಗೆ 1 ಗ್ರೀನ್ ಕ್ಯೂಬಾಯ್ಡ್ ಈಸ್ ಪ್ಲೇಸ್ಡ್ ಅಬೌವ್ ಆಲ್ ಸ್ಮಾಲರ್ ಕ್ಯೂಬಾಯ್ಡ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಸಿಗೆ ಬರೋಣ. ಸಿಯಲ್ಲಿ ಆರೆಂಜ್ ಕ್ಯೂಬಾಯ್ಡ್ ಈಸ್ ಪ್ಲೇಸ್ಡ್ ಅಟ್ ದ ಬೇಸ್, ನೆಕ್ಸ್ಟ್ 1 ರೆಡ್ ಕ್ಯೂಬಾಯ್ಡ್, ದೆನ್ ಆರೆಂಜ್ ಕ್ಯೂಬಾಯ್ಡ್, 1 ರೆಡ್ ಕ್ಯೂಬಾಯ್ಡ್, 1 ಆರೆಂಜ್ ಕ್ಯೂಬಾಯ್ಡ್, ಆಫ್ಟರ್ ದಟ್ ಲಾಸ್ಟ್ 1 ರೆಡ್ ಕ್ಯೂಬಾಯ್ಡ್ ಈಸ್ ಪ್ಲೇಸ್ಡ್ ಅಬೌವ್ ಆರೆಂಜ್ ಕ್ಯೂಬಾಯ್ಡ್. ಇದನ್ನು ಯಾಕೆ ಬರೆದಿದ್ದೀವಿ ಅಂತ ಅಂದರೆ ಹೇಳೋದಷ್ಟೇ ಅಲ್ಲ, ಸೊ ನಮಗೆ ಬರೆದು ನಾವು ತೋರಿಸ್ಬೇಕಾಗತ್ತೆ. ಯಾಕೆಂತಂದರೆ ಕೇಳ್ತಾ ಇದ್ದಾರಲ್ವ, ನೋಟ್ಸಲ್ಲಿ ಇದೇ ರೀತಿಯಾಗಿ ಬರೆಸಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ 1 ಗ್ರೀನ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಅಟ್ ಬೇಸ್, 1 ರೆಡ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಅಬೌವ್ ಗ್ರೀನ್ ಕ್ಯೂಬಾಯ್ಡ್, ಲಾಸ್ಟ್ 1 is the 1 ಆರೆಂಜ್ ಕ್ಯೂಬಾಯ್ಡ್ ಇಸ್ ಪ್ಲೇಸ್ಡ್ ಅಬೌವ್ ರೆಡ್ ಕ್ಯೂಬಾಯ್ಡ್. ಓಕೆ, ಇದಿಷ್ಟು ಈ ಒಂದು 10ನೇ ಕ್ವಶನಿಗೆ ಆನ್ಸರ್ ಆಗಿದೆ. ಸೊ ಫೈನಿಗೆ 11ನೇ ಕ್ವಶನ್ ಕೊಟ್ಟಿದ್ದಾನೆ. ಯೂಸ್ 6 ಡೈಸ್ ಟು ಮೇಕ್ ದ ಫಾಲೋವಿಂಗ್ ಶೇಪ್. 6 ದಾಳಗಳನ್ನು ಬಳಸಿ ನೀವು
ಒಂದು ಕ್ಯೂಬಾಯ್ಡನ್ನು ಮಾಡಿ, ಒಂದು ಆಯತ ಘನವನ್ನು ಮಾಡಿದ್ದೀವಿ, ಮೊದಲನೇ ಚಿತ್ರದಲ್ಲಿ ಕಾಣಿಸ್ತಿದೆ. ಎರಡನೇದಾಗಿ ಒಂದು ಟವರನ್ನು ಮಾಡಿ, ಟವರ್ ಬಿಲ್ಡಿಂಗ್ಸ್ ಇರ್ತಲ್ಲ ಆ ರೀತಿಯಾಗಿ ಮಾಡಿ. ಮೂರನೇದಾಗಿ ಎನಿ ಅದರ್ ಶೇಪ್ ಆಫ್ ಯುವರ್ ಚಾಯ್ಸ್, ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಆಕೃತಿ ಮಾಡಿ ಅಂತಂದರೆ ಈ ರೀತಿಯಾಗಿ ನೀವು ದಾಳಗಳನ್ನು ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸ್ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಪಾಠ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.